ಆರಂಭವನ್ನು ಮಾಡ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ನಾವು ಟೋಯಿಂಗನ್ನು ನಿಲ್ಲಿಸಿದ್ವಿ, ಅದನ್ನು ಮತ್ತೆ ಆರಂಭಿಸ್ತೇವೆ. ಮೊದಲು ಬಾಡಿಗೆ ವೆಹಿಕಲ್ಗಳನ್ನು ತೆಗೆದುಕೊಳ್ತಿದ್ವಿ, ಈಗ ನಮ್ಮದೇ ವೆಹಿಕಲ್ ಇರುತ್ತೆ, ನಮ್ಮದೇ ಸಿಬ್ಬಂದಿ ಇರ್ತಾರೆ. ಟೋಯಿಂಗ್ ಬಗ್ಗೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ DG IGP ಸೇರಿ ಕಮಿಷನರ್ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ಆ ಒಂದು ಸಭೆಯಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಅದರಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿದೆ. ಟ್ರಾಫಿಕ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾತುಕತೆ ಕೂಡ ನಡೆದಿತ್ತು. ಇದರಲ್ಲಿ ಟೋಯಿಂಗ್ ಏನು ಇಷ್ಟು ವರ್ಷಗಳ ಕಾಲ ನಿಂತು ಹೋಗಿತ್ತು, ಟೋಯಿಂಗ್ ಅಂದರೆ ಟೋಯಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬೈಕ್ಗಳನ್ನು ಡ್ಯಾಮೇಜ್ ಮಾಡ್ತಾರೆ, ಖಾಸಗಿಯವರು ಸರಿಯಾಗಿ ಮೇಂಟೆನೆನ್ಸ್ ಮಾಡಲ್ಲ, ಫೇರ್ ಪಾರ್ಟ್ಸ್ ಎಲ್ಲ ಮುರಿದು ಹೋಗುತ್ತೆ ಮತ್ತು ಟೋಯಿಂಗ್ನವ್ರ ಮೇಲೆ ಅನೇಕ ಬಾರಿ ಹಲ್ಲೆ ಕೂಡ ಆಗಿತ್ತು. ಖಾಸಗಿ ವ್ಯಕ್ತಿಗಳು ಇದನ್ನು ಮಾಡ್ತಾಯಿದ್ರು. ಆದರೆ ಈಗ ನಮ್ಮದೇ ಸಿಬ್ಬಂದಿ, ನಮ್ಮದೇ ವಾಹನ ಇರುತ್ತೆ, ಟೋಯಿಂಗನ್ನು ನಾವು ಮತ್ತೆ ಆರಂಭ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಭೆ ನಡೀತಾ ಇತ್ತು. ಸಭೆಯಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಅದರಲ್ಲಿ ಡ್ರಗ್ ಮುಕ್ತ ಮಾಡುವಂಥದ್ದಾಗಿರಬಹುದು ಮತ್ತು ಜನಸ್ನೇಹಿ ಪೊಲೀಸಿಂಗ್ ಆಗಿರಬಹುದು, ಎಲ್ಲವೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಇವತ್ತು ಸಭೆ ನಡೆದಿರುವಂಥದ್ದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಭೆ ನಡೆದಿದ್ದು ಹಿರಿಯ ಅಧಿಕಾರಿಗಳು, ಕಮಿಷನರ್ ಆದಿಯಾಗಿ, DG IGP ಆದಿಯಾಗಿ, ಅಡಿಷನಲ್ CPಗಳು, DCPಗಳು, ACPಗಳು ಎಲ್ಲ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಅವರಿಗೆ ಕೆಲವೊಂದು ಸೂಕ್ಷ್ಮವಾದ ವಿಷಯಗಳ ಬಗ್ಗೆ ಗೃಹ ಸಚಿವರು ತಾಕೀತನ್ನು ಮಾಡಿದ್ದಾರೆ. ಪೊಲೀಸಿಂಗ್ ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿಯಲ್ಲಿ ಪೊಲೀಸಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಜನಸ್ನೇಹಿಯಾಗಿ ವರ್ತನೆ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಡ್ರಗ್ ಮುಕ್ತ, ಟ್ರಾಫಿಕ್ ನಿರ್ಮೂಲನೆ, ಕ್ರೈಮನ್ನು ಹೇಗೆ ಕಂಟ್ರೋಲ್ ಮಾಡುವಂಥದ್ದು ಮತ್ತು ಪೊಲೀಸರು ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು, ಜನರ ಜೊತೆ ಯಾವ ರೀತಿ ವರ್ತಿಸಬೇಕು, ಎಲ್ಲವೂ ಕೂಡ ಚರ್ಚೆ ಆಯಿತು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಅಂತಂದರೆ ಅದು ಟ್ರಾಫಿಕ್. ಆ ಟ್ರಾಫಿಕ್ ಅಂತಂದರೆ ಬೇಕಾಬಿಟ್ಟಿಯಾಗಿ ಎಲ್ಲಂದರಲ್ಲಿ ವಾಹನಗಳನ್ನು ನಿಲ್ಲಿಸ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇದೆ. ಹೀಗಾಗಿ ನಾವು ಟೋಯಿಂಗ್ ಆರಂಭ ಮಾಡ್ತಾ ಇದ್ದೀವಿ ಅಂತ ಗೃಹ ಸಚಿವರು ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು.